ಹೆಸರು ಬದಲಾದ್ರೂ ಬೆಂಗಳೂರಿನ ಪಾಲಿಕೆಯ ಹಣೆಬರಹ ಮಾತ್ರ ಬದಲಾಗಿಲ್ಲ. ಬಿಬಿಎಂಪಿ ಹೋಗಿ ಜಿಬಿಎ ಬಂದ್ರೂ ಕೂಡ ಅದೇ ಎಡವಟ್ಟು, ಅದೇ ಕಳಪೆ ಕಾಮಗಾರಿ. ಜಿಬಿಎ ಎಡವಟ್ಟಿಗೆ ಉದ್ಘಾಟನೆ ಮುನ್ನವೇ ಪಾರ್ಕಿಂಗ್ ಲಾಟ್ ಡೆಮಾಲಿಷ್ ಮಾಡಲಾಗಿದೆ. ಗಾಂಧಿ ಬಜಾರ್ ಪಾರ್ಕಿಂಗ್ ಲಾಟ್ನಲ್ಲಿ ಜಿಬಿಎ ಡೆಮಾಲಿಷ್. 22 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಂತ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡ, ಆದ್ರೆ ಪಾರ್ಕಿಂಗ್ ಲಾಟ್ನಲ್ಲಿ ವಾಹನ ಹೋಗೋದಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಸವನಗುಡಿ ಗಾಂಧಿ ಬಜಾರ್ನಲ್ಲಿ ಜಿಬಿಎ ಮಲ್ಟಿ ಲೆವೆಲ್ ಪಾರ್ಕಿಂಗನ್ನು ನಿರ್ಮಾಣ ಮಾಡಿತ್ತು. ಸುಮಾರು 22 ಕೋಟಿ ವೆಚ್ಚದಲ್ಲಿ ಈ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಉದ್ಘಾಟನೆಗೂ ಮೊದಲೇ ಈ ಒಂದು ಕಟ್ಟಡವನ್ನು ಡೆಮಾಲಿಷನ್ ಮಾಡುವ ಹಂತಕ್ಕೆ ಈಗ ಹೋಗಿರುವಂಥದ್ದು. ನಾವಿವಾಗ ಪಾರ್ಕಿಂಗ್ನಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಈ ಒಂದು ಹೊಸ ಕಟ್ಟಡ ಅಂದರೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡವನ್ನು ಯಾವ ರೀತಿ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಏನಕ್ಕೆ ಡೆಮಾಲಿಷನನ್ನು ಮಾಡ್ತಾ ಇದ್ದಾರೆ? ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸರಿಯಾಗಿ ವಾಹನಗಳು ಅಂತಂದರೆ ಏನು ಪಾರ್ಕಿಂಗ್ ಮಾಡುವಂತಹ ಕಾರ್ಗಳೇನಿದೆ ಆ ಕಾರ್ಗಳು ಸರಿಯಾಗಿ ಹೋಗೋಕ್ಕಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ಗೋಡೆಗಳಿಗೆ ಉಜ್ಜಿಕೊಂಡು ಹೋಗ್ತಾ ಇದೆ. ಹೀಗಾಗಿ ಅದನ್ನು ಗೋಡೆನ ಕಟ್ ಮಾಡುವಂಥ ಒಂದು ಕೆಲಸವನ್ನು ಈಗ ಕಾರ್ಮಿಕರು ಮಾಡ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಎಷ್ಟು ಸುಮಾರು ಒಂದು 6 ರಿಂದ 7 ಇಂಚಷ್ಟು ಏನು ಗೋಡೆಯನ್ನು ಕಟ್ ಮಾಡಲಾಗ್ತಾ ಇದೆ, ಮಾರ್ಕಿಂಗ್ ಮಾಡಿರುವಂಥದ್ದು. ಅಂದರೆ ಈಗಾಗಲೇ ಈ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ನಲ್ಲಿ ಕಾರ್ಗಳನ್ನು ನಿಲ್ಲಿಸಲಾಗ್ತಾ ಇದೆ. ಆದರೆ ನಮ್ಮ ಕಾರ್ಗಳಿಗೆ ಅಂದರೆ ಏನು ದುಡ್ಡು ಕೊಟ್ಟು ನಿಲ್ಲಿಸುವಂತಹ ಕಾರ್ಗಳು ಈ ರೀತಿ ಡ್ಯಾಮೇಜ್ ಆದರೆ ಏನು ಕತೆ ಅನ್ನುವಂಥದ್ದು ಈಗಾಗಲೇ ಚಾಲಕರು ಜಿಬಿಎ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಸಾಕಷ್ಟು ಅಂದರೆ ದುಡ್ಡು ಖರ್ಚು ಮಾಡಿ ಅಂದರೆ ಜಿಬಿಎ ಅಧಿಕಾರಿಗಳು ಸುಮಾರು ಕೋಟ್ಯಾಂತರ ರೂಪಾಯಿ 22 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಈ ರೀತಿ ಪೋಲ್ ಮಾಡ್ತಾ ಇರುವಂಥದ್ದು. ಜನರ ತೆರಿಗೆ ದುಡ್ಡಲ್ಲಿ ಈ ರೀತಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದಾಗಿ ಅವೈಜ್ಞಾನಿಕವಾಗಿ ಪ್ಲ್ಯಾನನ್ನು ರೂಪಿಸಿ ಈ ರೀತಿ ಕಾಮಗಾರಿಗಳನ್ನು ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕೆಂತಂದರೆ ಒಂದು ಕಾರ್ ಬಂದರೆ ಆ ಕಾರು ಪಾರ್ಕಿಂಗ್ ಮಾಡಿ ಹೊರಗಡೆ ಹೋಗೋದಕ್ಕೂ ಕೂಡ ಅಷ್ಟು ಕಷ್ಟ ಸಾಧ್ಯ ಪಡುವಂಥ ಒಂದು ಪರಿಸ್ಥಿತಿ ಈಗ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಇದರಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಗೆ ಈಗ ಇಡೀ ನಾಗರಿಕರು ಜೊತೆಗೆ ವಾಹನ ಸವಾರರು ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.